ಇವತ್ತೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಂಥ ಹಣವನ್ನು ಬೇರೆ ಸಮುದಾಯ ಬೇರೆ ಕೆಲಸಕ್ಕೆ ಬಳಸುತ್ತಿರುವುದನ್ನು ಕರ್ನಾಟಕದಲ್ಲಿ ಸಂಘಟಿತ ಕಲಬುರಗಿ ಜಿಲ್ಲೆ ಶಾಖೆಯು ಖಂಡಿಸುತ್ತೇವೆ. ನಿಲ್ಲಿಸದ ಹೋದ್ರಪ್ಪ ಅಂತ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತು ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದಂಥ ಶಾಸಕರು ಮತ್ತು ಸಚಿವರುಗಳು ನೀವೆಲ್ಲರೂ ಮೂಕನಾಗಿ ವಿಧಾನಸೌಧ ಕುಳಿತುಕೊಳ್ಳಬಾರ್ದು. ಹಣ ಬೇರೆ ಕಡೆ ವರ್ಗಾವಣೆವಾದರೆ ಕೇಸ್ ದಾಖಲೆ ಮಾಡ್ತಾ ಇರುತ್ತೆ. ಈಗ ಆಲ್ರೆಡಿ ಹಣ ವರ್ಗಾವಣೆ ಮಾಡಿದ್ದಾರೆ, ಕೇಸ್ ದಾಖಲೆ ಮಾಡೋಕೆ ಅವರೇ ಒಂದು ಅರ್ಜಿ ಕೊಡಬೇಕು. ಸರ್ಕಾರದ ಜವಾಬ್ದಾರಿ ಸ್ಥಾನದಾಗಿದ್ದಂಥ ಸಚಿವರು ತಾವೇ ಒಂದು ದೂರ್ಕೊಂಡು ಒಂದು ಎಫ್ ಐ ಆರ್ ಮಾಡಿಸ್ಬೇಕಂತ ಸಚಿವರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ. This video is sponsored by Mahalakshmi Jewelers, Mannoor Multi Speciality Hospital, KBN University, Imran Silk House, Bharat Chicken Center, Al-Shai Group of Institutions, Ideal Vitchi. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಸ್ಥಾಪಿತ ಕಲಬುರಗಿ ಜಿಲ್ಲಾ ಶಾಖೆಯು ದಿನಾಂಕ 7/8/2025 ಏನು ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಇವತ್ತೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಂಥ ಹಣವನ್ನು ಬೇರೆ ಸಮುದಾಯ ಬೇರೆ ಕೆಲಸಕ್ಕೆ ಬಳಸುತ್ತಿರುವುದನ್ನು ಕರ್ನಾಟಕದಲ್ಲಿ ಸಂಘಟಿತ ಕಲಬುರಗಿ ಜಿಲ್ಲಾ ಶಾಖೆಯು ಖಂಡಿಸುತ್ತೇವೆ. ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 2013ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಿಟ್ಟಂಥ ಹಣ ದುರ್ಬಳಕೆ ಮಾಡ್ಕಿದ್ರೆ ಅವರಿಗೆ ಜೈಲಿಗೆ ಕಳಿಸ್ತಾರೆ ಅಂತೇಳಿ ಕಾನೂನು ಮಾಡಿದ್ರು. ಕಾನೂನು ಮಾಡಿದಂಥ ಮುಖ್ಯಮಂತ್ರಿಗಳು ಅದೇ ಕಾನೂನು ತಿದ್ದುಪಡಿ ಮಾಡಿ ಇವತ್ತು ನಮ್ಮ ಸಮುದಾಯಕ್ಕೆ ಅಭಿವೃದ್ಧಿ ಇಟ್ಟಂಥ ಹಣವನ್ನು ಬೇರೆ ಕೆಲಸಕ್ಕೆ ಬಳಸೋದು ನಿಲ್ಲಿಸಬೇಕು. ಒಂದು ವೇಳೆ ಸರ್ಕಾರ ನಿಲ್ಲಿಸದ ಹೋದ್ರಪ್ಪ ಅಂತ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ 38 ಇಲಾಖೆಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಆಯಾ ಸಮುದಾಯದ ಜಾತಿ ಜನಸಂಖ್ಯೆ ಅನುಗುಣವಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು. ಮತ್ತು ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದಂಥ ಶಾಸಕರು ಮತ್ತು ಸಚಿವರುಗಳು ನೀವೆಲ್ಲರೂ ಮೂಕನಾಗಿ ವಿಧಾನಸೌಧ ಕುಳಿತುಕೊಳ್ಳಬಾರ್ದು. ಯಾಕಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಭಿಕ್ಷೆಯಿಂದ ಗೆದ್ದಂಥ ಶಾಸಕರು ಸಚಿವರು ಈ ಸಮುದಾಯಕ್ಕೆ ಅನ್ಯಾಯ ಆದಾಗ ನೀವೆಲ್ಲರೂ ಧ್ವನಿ ಮಾಡಬೇಕು. ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಸಮುದಾಯ ಹಣ ಬಳಸಬಾರ್ದಪ್ಪ ಅಂತೇಳಿ ತಾವೆಲ್ಲರೂ ಮುಖ್ಯಮಂತ್ರಿ ಮ್ಯಾಗ ಒತ್ತಡ ತರಬೇಕು. ಮುಖ್ಯಮಂತ್ರಿಗಳು ಒಂದು ವೇಳೆ ಇದೇ ಮುಂದುವರೆಸಿರಪ್ಪ ಅಂತಂದ್ರೆ ಆಯಾ ಜಿಲ್ಲೆಗೆ ಬರ್ತಕ್ಕಂಥ ದಲಿತ ಶಾಸಕರು ಮತ್ತು ದಲಿತ ಮಂತ್ರಿಗಳು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅವರಿಗೆ ಗೌರವ ಮಾಡಿ ಮತ್ತು ಕಪ್ಪು ಬಾಟೆ ತೋರಿಸ್ತೇವೆ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನೇ ನೀಡ್ತೇವೆ. ನನ್ನ ಹೆಸರು ಸರ್, ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ಪರ ಹೋರಾಟ ಮಾಡ್ತಂಥ ಎಲ್ಲ ದಲಿತ ಸಂಘರ್ಷ ಸಮಿತಿ ನಾಯಕರು, ರಾಜ್ಯದಲ್ಲಿ ಅಂತ ಎಲ್ಲ ದಲಿತ ಸಂಘ ನಾಯಕರುಗಳು ಹಲವಾರು ಬಾರಿ ಮುಖ್ಯಮಂತ್ರಿಗಳಿಗೆ ನಮ್ಮ ಹಣ ದುರುಪಯೋಗ ಮಾಡ್ಕೋಬೇಡ್ರಿ, ನಮ್ಮ ಸಮುದಾಯ ಇಟ್ಟಂಥ ಹಣ ಬೇರೆ ಕೆಲಸ ಕೊಟ್ಟಿರ್ತದೆ, ನಮ್ಮ ಸಮುದಾಯ ಅಭಿವೃದ್ಧಿ ಆಗದೆ ಹೇಗೆ ಅಂತ ಹಲವಾರು ಸರಿ ಹೇಳಿದ್ರು ಸಹಿತ ಸಿದ್ದರಾಮಯ್ಯನವರು ಇವಾಗ ಡೊಂಗಿ ನಾಟಕ ಮಾಡ್ಕತ್ತಾನ. ಇದು ಏನು ಐಂದ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಐಂದ ಪರವಾಗಿ ನೀರಪ್ಪ ಇರಬೇಕು ಹೊರತಾಗಿ ಈಗರೇ ನೀನು ಡೊಂಗಿ ಪಾತ್ರೆ ಬಿಡಬೇಕಪ್ಪ ಅಂತ ದಲಿತ ಸಂಘರ್ಷ ಸಮಿತಿ ಇವತ್ತನ್ನು ಹೇಳಲು ಇಷ್ಟಪಡ್ತೇವೆ. ಖರ್ಗೆ ಅವರು ನಿಗಮ ಆದಾಗ ಹೇಳಿದರು ಏನಂತಂತಂದರೆ ಈ ಹಣವನ್ನು ಬೇರೆದಕ್ಕೆ ವರ್ಗಾವಣೆ ಮಾಡಿದ್ರೆ ಅವ್ರ ಮೇಲೆ ಆ ಅಧಿಕಾರಿ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಅಂತ. ಆದರೆ ಈಗ ಅವರೇ ಸ್ವಂತ ಅಧಿಕಾರದಲ್ಲಿದ್ದರೂ ಕೂಡ ಹಣ ವರ್ಗಾವಣೆಗೆ ಬಳಕೆ ಮಾಡ್ತಾಯಿದ್ರಿ. ಈಗ ಅದಕ್ಕೇನು ಹೇಳ್ತೀರಿ ನೀವು? ಸರ್, ಸಚಿವರು ಹಣ ಬೇರೆ ಕಡೆ ವರ್ಗಾವಣೆವಾದರೆ ಕೇಸ್ ದಾಖಲೆ ಮಾಡ್ತಾ ಇರುತ್ತೆ. ಈಗ ಆಲ್ರೆಡಿ ಹಣ ವರ್ಗಾವಣೆ ಮಾಡಿದ್ದಾರೆ, ಕೇಸ್ ದಾಖಲೆ ಮಾಡೋಕೆ ಅವರೇ ಒಂದು ಅರ್ಜಿ ಕೊಡಬೇಕು. ಸರ್ಕಾರದ ಜವಾಬ್ದಾರಿ ಸ್ಥಾನದಾಗಿದ್ದಂಥ ಸಚಿವರು ತಾವೇ ಒಂದು ದೂರ್ಕೊಂಡು ಒಂದು ಎಫ್ ಐ ಆರ್ ಮಾಡಿಸ್ಬೇಕಂತ ಸಚಿವರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಸುವುದರ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡುವ ಮೂಲಕ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಾಳೆ 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಬರುವ 21ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ಈ ವಿಷಯನ ಒತ್ತಾಯ ಮಾಡಲಿಕ್ಕೆ, ಅಂದರೆ ಪರಿಶಿಷ್ಟ ಜಾತಿಗಳಿಗೆ ಏನು ಮೀಸಲಾಗಿಟ್ಟಿದ್ದೀರಿ, ಏನು 2013ರ ಕಾಯ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಯ್ದೆ ಏನು ಹೇಳ್ತದೆ ಅದನ್ನು 7D ಮತ್ತು 7C ರದ್ದುಗೊಳಿಸ್ಬೇಕಂತೇಳಿ ಅನೇಕ ಬಾರಿ ಹೋರಾಟ ಮಾಡಿದಾಗೂ ಕೂಡ ಇಲ್ಲಿವರೆಗೆ ಸರ್ಕಾರ ಕ್ರಮ ಕೈಗೊಂಡಿರೋದಿಲ್ಲ. ಅದನ್ನು ಮತ್ತೆ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರವಾಗಿ ಇವತ್ತು ಈ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಮತ್ತು ಅದೇ ರೀತಿಯಾಗಿ ಏನು ಎಲ್ಲ ಇಲಾಖೆಗಳಲ್ಲಿ ಸುಮಾರು 38 ಇಲಾಖೆಗಳಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಎಲ್ಲ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಗಳ ಅವರವರ ಸಂಖ್ಯೆಗೆ ಅನುಗುಣವಾಗಿ ಅದನ್ನು ತುಂಬತಕ್ಕಂಥ ಕೆಲಸವನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕಂತ ಹೇಳಿ ನಾವು ಈ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ಸುರೇಶ್ ಮಂಗನ್ ಅಂತ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಸ್ಥಾಪಿಸಿದ ಬಣದ ರಾಜ್ಯ ಸಂಘಟನಾ ಸಂಚಾಲಕರು.
This video is sponsored by Mahalakshmi Jewelers, Mannur Multi Speciality Hospital, KBN University, Imran Silk House, Bharat Chicken Center, Al Shaya Group of Institutions, Ideal Vitchi.